ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 24 ಡಿಸೆಂಬರ್ನಲ್ಲಿ ಕಂಡುಬರ್ತಕ್ಕಂತಹ ಪ್ರಚಲಿತ ಘಟನೆಗಳ ಟಾಪ್ 35 ಪ್ರಚಲಿತ ಘಟನೆಗಳ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಸಹ ಅದು ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಕೆಲವೊಬ್ಬರು ಕೇಳ್ತಾ ಇದ್ರಿ ಮೀನ್ಸ್ ಹೇಳಿ ಸರ್ ಇನ್ಫಾರ್ಮೇಷನ್ ಅಂತ. ಏನಂತ ಅಂತಂದರೆ, ಇವಾಗ ಮಾಡ್ತಾ ಇರ್ತಕ್ಕಂತಹ ಡಿ ಗ್ರೂಪ್ ಅನಲೈಸಿಸ್ಗಳು ಆ್ಯಂಡ್ ದೆನ್ ಲಾಸ್ಟ್ ಮಾಡಿರ್ತಕ್ಕಂತಹ NTPC ಅನಲೈಸಿಸ್ ಏನಿದೆ ಅಲ್ವಾ, ಈ ಕ್ಲಾಸ್ಗಳು ನಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗುತ್ತಾ ಅಂತ ಕೇಳಿದ್ರೆ ಹೌದು, 100% ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವು SSC ಡಿಪಾರ್ಟ್ಮೆಂಟ್ ಆದರೂ ಬರ್ತಾ ಇರಿ, ಇಲ್ಲಾಂದರೆ ಈ ಒಂದು RRB ಡಿಪಾರ್ಟ್ಮೆಂಟ್ ಎಕ್ಸಾಮ್ ಯಾವುದೇ ಬರೀರಿ, ನಿಮಗೆ ಆ ಅನಲೈಸಿಸ್ ಕ್ಲಾಸ್ಗಳೇನಿದೆ ಅಲ್ವಾ ಉಪಯೋಗ ಆಗುತ್ತೆ. ಸೊ ನೀವು ಎಲ್ಲ ಅನಲೈಸಿಸ್ ಕ್ಲಾಸ್ಗಳನ್ನು ನೋಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಈ GK ಏನಿದೆ ಅಲ್ವಾ ಒಂದು 70% ನಿಮಗೆ ಸಿಲೆಬಸ್ ಕವರ್ ಆಗಿಬಿಡುತ್ತೆ. ಓಕೆ, 70% ನಿಮಗೆ ಆಲ್ಮೋಸ್ಟ್ ಅಷ್ಟು ಇನ್ಫಾರ್ಮೇಷನ್ ಇದ್ದಾವೆ ಆ ಎಲ್ಲ ಕ್ಲಾಸ್ಗಳಲ್ಲಿ ನಿಮಗೆ. ಓಕೆ, ಸೊ ಅದನ್ನು ನೀವು ನೋಡ್ಕೊಳ್ಬೋದು. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ NTPC ಎಕ್ಸಾಮ್ ಯಾರು ಬರೀತಿದ್ರಲ್ವಾ, ಸೊ ಅವ್ರು ನೋಡ್ಕೊಂಡ್ರೆ ಅವರಿಗೆ ಇನ್ನೂ ಸಹ ಮೀನ್ಸ್ ಅವರಿಗೆ ಡಬಲ್ ಆಫರ್ ಅಂತ ಹೇಳ್ಬೋದು, ಸರಿನಾ? ಸೊ ಅವರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಮೀನ್ಸ್ ರಾಷ್ಟ್ರೀಯ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಮೊದಲ ಪ್ರಶ್ನೆ ಯಾವುದಿದೆ ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು 10,601 ಕೋಟಿ ವೆಚ್ಚದ ರಸಗೊಬ್ಬರ ಘಟಕವನ್ನು ಅಸ್ಸಾಂನ ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ, ಸರಿನಾ? ಸೊ ಯಾವ ಜಿಲ್ಲೆಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ನಮ್ರೂಪಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ರೆ, ನಮ್ರೂಪಲ್ಲಿ ಕಂಡುಬರುತ್ತೆ ಈ ಒಂದು ದಿಬ್ರುಗಢ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಎಲ್ಲಿ ಅಂದರೆ ಈ ಒಂದು ದಿಬ್ರುಗಢ ಜಿಲ್ಲೆಯಲ್ಲಿ ಈ ಒಂದು ನಮ್ರೂಪ್ ಎಂಬ ಒಂದು ಹಳ್ಳಿಯಲ್ಲಿ ಈ 10,601 ಕೋಟಿ ವೆಚ್ಚದ ರಸಗೊಬ್ಬರ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಯಾರು ಅಂತಂದರೆ ಈ ನಮ್ಮ ಭಾರತ ಪ್ರಧಾನಮಂತ್ರಿ. ಓಕೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ ಏನಿದೆ? ಎರಡನೇ ಪ್ರಶ್ನೆ, ಅಸ್ಸಾಂನ ಗುವಾಹಟಿ ವಿಮಾನ ನಿಲ್ದಾಣದಲ್ಲಿ ಉದ್ಘಾಟನೆಗೊಂಡ ಹೊಸ ಟರ್ಮಿನಲ್ ವಿನ್ಯಾಸ ಯಾವುದರಿಂದ ಪ್ರೇರಿತವಾಗಿದೆ ಅಂತ ಕೇಳಿದ್ದೇನೆ, ಸರಿನಾ? ಸೊ ಅಸ್ಸಾಂನ ಗುವಾಹಟಿಯಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿದೆ ಅಂತೆ, ಅದು ಹೊಸ ಟರ್ಮಿನಲ್ನ ವಿನ್ಯಾಸ ಯಾವುದರಿಂದ ಪ್ರೇರಿತವಾಗಿದೆ? ಯಾವುದರಿಂದ? ಜಾನಪದ ಕಲೆ, ಪ್ರಕೃತಿ ಮತ್ತು ಜೀವವೈವಿಧ್ಯ, ಹಾಗೆ ಐತಿಹಾಸಿಕ ಸ್ಮಾರಕಗಳು ಮತ್ತು ಆಧುನಿಕ ತಂತ್ರಜ್ಞಾನ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪ್ರಕೃತಿ ಮತ್ತು ಜೀವ ವೈವಿಧ್ಯದ ವಿನ್ಯಾಸ ಪ್ರೇರಿತವಾಗಿದೆ. ಇದು ಯಾವುದು? ಈ ಒಂದು ಅಸ್ಸಾಂನ ಗುವಾಹಟಿಯಲ್ಲಿ ಕಂಡುಬರ್ತಕ್ಕಂಥ ನೂತನ ವಿಮಾನ ನಿಲ್ದಾಣ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗುವಾಹಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಅಂತ ಕೇಳಿದ್ದೇನೆ, ಸರ್. ಇವಾಗ ಗುವಾಹಟಿಯಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಆಯಿತು ಅಂತ ಹೇಳಿದ್ವಿ. ಸೊ ಹಾಗಾದರೆ ಅದರ ಒಂದು ವಿಮಾನ ನಿಲ್ದಾಣದ ಹೆಸರೇನು? ಸೊ ಇದು ನಿಮಗೆ SSC GD ಅವರಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಈ ಆಪ್ಷನ್ ಬಿ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಯಾವುದು? ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ವಿಮಾನ ನಿಲ್ದಾಣ ಅನ್ನೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ. ಸೊ ಇದು ನೂತನವಾಗಿ ಅಸ್ಸಾಂನ ಗುವಾಹಟಿಯಲ್ಲಿ ಇದು ಉದ್ಘಾಟನೆ ಆಗಿದೆ. ಓಕೆ, ಯಾವುದು? ಈ ಒಂದು ಲೋಕಪ್ರಿಯ ಗೋಪಿನಾಥ್ ಬಾಡೋಲಿಯ ವಿಮಾನ ನಿಲ್ದಾಣ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ನಾವು SSC GD ಕ್ಲಾಸ್ಗಳನ್ನು ಸಹ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಅದನ್ನು ಯಾರು ನೋಡ್ತಾ ಇಲ್ಲ ಅಲ್ವಾ, ಮೀನ್ಸ್ SSC GD ಎಸ್ಪಿರೆಂಟ್ಸ್ ಅದನ್ನು ಸಹ ನೋಡ್ಕೊಳ್ಳಿ. ಓಕೆ, ಸೊ ಮೀನ್ಸ್ ಇದು ಇಲ್ಲಿ SSC GD ಇಂಪಾರ್ಟೆಂಟ್ ಅಂತ ಅಂದಾಗ ಹೇಳಿದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂತಂದರೆ, ಇತ್ತೀಚೆಗೆ ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದ VBG ರಾಮ್ ಜಿ ಮಸೂದೆ 2025 ಪ್ರಮುಖ ಕೇಂದ್ರೀಕರಣ ಯಾವುದು ಅಂತ ಕೇಳಿದ್ದೇನೆ, ಸರ್. ಯಾವುದಿದೆ? ಈ ಒಂದು VB ಫುಲ್ ಫಾರ್ಮ್ ಕೇಳ್ಬೋದಲ್ಲ ನಿಮಗೆ, ಏನು? ವಿಕಸಿತ ಭಾರತ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಯಾವುದ್ರ ಮೇಲೆ ಕೇಂದ್ರೀಕರಣಗೊಳಿಸಿದೆ? ಕರಾವಳಿ ಭದ್ರತೆ ಅಲ್ಲ. ಸೊ ಇದು ಗ್ರಾಮೀಣ ಆಡಳಿತ ಮತ್ತು ಸಮಗ್ರ ಗ್ರಾಮ ಅಭಿವೃದ್ಧಿಗೆ ಮೇಲೆ ಇದು ಸಂಬಂಧ ಹೊಂದಿದೆ, ಸರ್. ಸೊ ಇದರ ಅಡಿಯಲ್ಲಿ ಟೋಟಲಿ ಎಷ್ಟು ದಿನಗಳ ಕಾಲ ಒಬ್ಬ ವ್ಯಕ್ತಿಗೆ ಕೂಲಿ ಸಿಗ್ತದೆ ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗುತ್ತೆ 125 ದಿನಗಳ ಕಾಲ ಕೂಲಿ ಸಿಗ್ತದೆ, ಹಾಗೆ 60 ದಿನಗಳ ಕಾಲ ಕಾಲಯೋಚಿತ ನಿಮಗೆ ರಜೆಯು ಸಹ ಸಿಗ್ತದೆ. ಓಕೆ, ಸೊ ನಿಮಗೆ ಯಾವಾಗ ಕೆಲಸ ಇರಲ್ಲ ಅಲ್ವಾ, ಮೀನ್ಸ್ ಈ ಜನವರಿ ಟೈಮಲ್ಲಿ, ಸಾರಿ ಈ ಸಮ್ಮರ್ ಟೈಮಲ್ಲಿ ಆ್ಯಂಡ್ ದೆನ್ ಈ ಜೂನ್ ಟೈಮಲ್ಲಿ. ಓಕೆ, ಸೊ ಆ ಟೈಮಲ್ಲಿ ಕೆಲಸ ಏನು ಸಹ ಮಾಡೋಕ್ಕಿರಲ್ಲ, ಯಾಕಂದರೆ ಒಂದು ಜಾಸ್ತಿ ಮಳೆ ಇರುತ್ತೆ ಅಂತ, ಇನ್ನೊಂದು ಜಾಸ್ತಿ ಬಿಸಿಲಿರುತ್ತೆ ಅಂತ. ಸೊ ಆ ಟೈಮಲ್ಲಿ ನೀವು 60 ದಿನಗಳ ಕಾಲ ರಜೆಯನ್ನು ತಗೋಬಹುದು ಅಂತ ಸಹ ಈ ಒಂದು VBG ರಾಮ್ಜಿ ಅನ್ನುವ ಒಂದು ಮಸೂದೆಯಲ್ಲಿ ಹೇಳಿದೆ, ಸರ್. ಸೊ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಗ್ರಾಮೀಣ ಆಡಳಿತ ಮತ್ತು ಸಮಗ್ರ ಗ್ರಾಮ ಅಭಿವೃದ್ಧಿಗೆ ಇದು ಸಂಬಂಧಪಟ್ಟಿದೆ. ಸೊ ಇದು ಯಾವುದನ್ನು ರಿಪ್ಲೇಸ್ ಮಾಡ್ತಾ ಇದೆ ಅಂತ ಕೇಳಿದ್ರೆ MG ನರೇಗಾ ಯೋಜನೆಯನ್ನು ಇದು ರಿಪ್ಲೇಸ್ ಮಾಡ್ತಾ ಇದೆ. ಓಕೆ, ಇದನ್ನು ಸಹ ನಿಮ್ಗೆ ಕೇಳ್ಬೋದು, ಅದನ್ನು ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಕಸಿತ ಭಾರತ್ 2047 ಗುರಿಗಳನ್ನು ಬೆಂಬಲಿಸಲು ಜಾರಿಗೆ ಬಂದ ಕಾಯ್ದೆ ಯಾವುದು ಅಂತ ಕೇಳಿದ್ದೇನೆ, ಸರ್. ಯಾವ ಒಂದು ಕಾಯ್ದೆ ಬಂದಿದೆ ಇದರಲ್ಲಿ?
ಹೇಳ್ಬೋದು ಯಾವುದು ಕಾಯ್ದೆ, ಈ ಒಂದು ವಿಕಸಿತ್ ಭಾರತ್ 2024 ಗುರಿಗಳನ್ನು ಬೆಂಬಲಿಸಲು ಜಾರಿಗೆ ಬಂದ ಕಾಯ್ದೆ ಯಾವುದು ಅಂತ. ಯಾವ ಕಾಯ್ದೆ? ಸೊ ಅದಕ್ಕೆ ನಾವು ಹೇಳ್ತೀವಿ ಈ ಒಂದು VBG ರಾಮ್ಜಿ ಆ್ಯಕ್ಟ್ 2025 ಅಂತ ಹೇಳ್ತೀವಿ. ಯಾವುದು? ಈ ಒಂದು VBG ರಾಮ್ಜಿ ಆ್ಯಕ್ಟ್ 2025 ಅನ್ನೋದು ಅದಕ್ಕೆ ಬಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಾಜ್ಯ ಸುದ್ದಿಗಳನ್ನು ನೋಡ್ಕೊಳ್ಳೋಣ. ಓಕೆ, ರಾಜ್ಯ ಸುದ್ದಿಯಲ್ಲಿ ಏನಿದೆ ಪ್ರಶ್ನೆ? ಸೊ ಮೊದಲ ಪ್ರಶ್ನೆ, ಯಾವ ಪ್ರಾಣಿಯ ಸಂರಕ್ಷಣೆಗಾಗಿ ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ಹೊಸ ಸಂರಕ್ಷಣಾ ಉಪಕ್ರಮವನ್ನು ಆರಂಭಿಸಿದೆ ಅಂತ ಕೇಳಿದ್ರೆ, ಈ ಒಂದು ಡುಗಾಂಗ್ ಅಂತ ಹೇಳ್ತೀವಿ. ಡುಗಾಂಗ್ ಅಂದರೆ ಸಮುದ್ರ ಹಸು. ಈ ಒಂದು ಸಮುದ್ರ ಹಸುವನ್ನು ರಕ್ಷಣೆ ಮಾಡುವ ಸಲುವಾಗಿ ಈ ತಮಿಳುನಾಡು ಸರ್ಕಾರ ಏನಿದೆ ಇತ್ತೀಚೆಗೆ ಹೊಸ ಸಂರಕ್ಷಣಾ ಉಪಕ್ರಮವನ್ನು ಪ್ರಾರಂಭಿಸಿದೆ. ಸರಿನಾ? ಸೊ ಯಾವುದು ಅಂದರೆ ಈ ಒಂದು ಸಮುದ್ರ ಹಸು. ಆ ಸಮುದ್ರ ಹಸುವನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತ ಕೇಳ್ತೇನೆ, ಅವಾಗ ನೀವು ಹೇಳಬೇಕಾಗತ್ತೆ ಈ ಡುಗಾಂಗ್ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ರೀಸೆಂಟಾಗಿ ಮೀನ್ಸ್ ಇದು ಅಕ್ಟೋಬರಲ್ಲಿ ಆಗಿರ್ತಕ್ಕಂಥ ನ್ಯೂಸ್ ಆಯಿತು. ಬಟ್ ಇತ್ತೀಚೆಗೆ ಅಂತ ಕೇಳಿದ್ರೆ ಇಫ್ ಏನಾದರೂ ನಿಮಗೆ ಈ ಡಿಸೆಂಬರ್ ಅಂತ ಮೆನ್ಷನ್ ಮಾಡಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಆಟರ್ಸ್ ಅಥವಾ ನೀರು ನಾಯಿಯ ಸಂರಕ್ಷಣೆ ಸಲುವಾಗಿ ಇದು ಪ್ರಾರಂಭ ಮಾಡಿದೆ ಯಾವುದು? ತಮಿಳುನಾಡು ಸರ್ಕಾರ. ಓಕೆ, ಸೊ ನಿಮಗೆ ಆಪ್ಷನಲ್ಲಿ ನೀರು ನಾಯಿ ಅಂತ ಕೊಟ್ಟರೆ ನೀರು ನಾಯಿ ಹಾಕಿ, ಆ್ಯಂಡ್ ದೆನ್ ಸಮುದ್ರ ಹಸು ಕೊಟ್ಟರೆ ಸಮುದ್ರ ಹಸು ಸಹ ಹಾಕಿ. ಯಾಕೆ ಅಂದರೆ ಇದು ನಿಮಗೆ ಕಂಡುಬರೋದು ಎಲ್ಲಿ ಅಂತಂದರೆ ಅಕ್ಟೋಬರಲ್ಲಿ ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತು, ಆ್ಯಂಡ್ ದೆನ್ ಇದು ಕಂಡುಬರೋದು ನಿಮಗೆ ಡಿಸೆಂಬರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಇದೆ. ಓಕೆ, ಇತ್ತೀಚೆಗೆ ಅಂತ ಕೇಳಿದ್ರೆ ನೀವು ನೀರು ನಾಯಿನೇ ಹಾಕಿ. ಓಕೆ, ಆಟರ್ಸ್ ಅಂತಲೇ ಹಾಕಿ. ಬಟ್ ನಿಮಗೆ ಏನಾದರೂ ಮಂತ್ ಕೊಟ್ಟ ಅಂತಂದರೆ ಯಾವ ಮಂತ್ ಕೊಟ್ಟಿರ್ತಾನೆ ಆ ಮಂತ್ ಮೇಲೆ ನೀವು ಆನ್ಸರ್ ಹಾಕಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಈ ತಮಿಳುನಾಡು ನೀರು ನಾಯಿ ಸಂರಕ್ಷಣಾ ಯೋಜನೆಯನ್ನು ಯಾವ ನದಿ ಜಲಾನಯನ ಪ್ರದೇಶದಲ್ಲಿ ಜಾರಿಗೆ ತರಲಾಗ್ತದೆ? ಕೃಷ್ಣ ಇದೆಯಾ? ಕೃಷ್ಣ ಅಲ್ಲಿ ಹರಿದೇ ಇಲ್ಲ. ಸೊ ಯಾವುದು? ಗೋದಾವರಿ, ಕಾವೇರಿ ಮತ್ತು ಪೆನ್ನಾರ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕಾವೇರಿ ನದಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ನೀರು ನಾಯಿಗಳನ್ನು ಯಾವುದರ ಸೂಚಕಗಳೆಂದು ಪರಿಗಣಿಸಲಾಗುತ್ತದೆ ಅಂತ ಕೇಳಿದ್ದೀನಿ. ಸರ್ನಾ? ಯಾವುದರ ಸೂಚಕಗಳೆಂದು ಪರಿಗಣಿಸಲಾಗ್ತದೆ? ಆರೋಗ್ಯಕರ ಸಿಹಿ ನೀರಿನ ಪರಿಸರ ವ್ಯವಸ್ಥೆ ಎಂದು ಪರಿಗಣಿಸಲಾಗ್ತದೆ. ಸರ್ನಾ? ಸಿಹಿ ನೀರಿನ ನೀರು ನಾಯಿಗಳು ಏನು ಕುಡಿತವೆ? ಸಿಹಿ ನೀರನ್ನು ಕುಡಿತವೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 9ನೇ ಪ್ರಶ್ನೆ, ವಿಶ್ವದ ಮೊದಲ $700 ಬಿಲಿಯನ್ ನಿವ್ವಳ ಮೌಲ್ಯದ ವ್ಯಕ್ತಿ ಎಂಬ ಮೈಲಿಗಲ್ಲನ್ನು ತಲುಪಿದವರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಸೊ ಯಾರು ತಲುಪಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಎಲಾನ್ ಮಸ್ಕ್ ಅವರು ಇದನ್ನು ತಲುಪಿದ್ದಾರೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಸ್ವಲ್ಪ ಈ ಆಪ್ಷನ್ಗಳು ಮತ್ತು ಕ್ವಶನ್ಗಳು ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಸೊ ಅದಕ್ಕೆ ಕ್ಷಮೆನ ಕೇಳ್ತೀನಿ. ನೆಕ್ಸ್ಟ್ ಕ್ಲಾಸಿಂದ ಅದಕ್ಕೆ ಕರೆಕ್ಟ್ ಮಾಡ್ಕೊಂಡು ಬರ್ತೇವೆ. ಓಕೆ, ಸೊ ಸ್ವಲ್ಪ PPT ಮಾಡೋ ಬದಲು ಅದು PDF ಆಗಿದೆ. ಓಕೆ, PDF ಆಗಿ ಕನ್ವರ್ಟ್ ಆಗಿದೆ. ಸೊ ದ್ಯಾಟ್ಸ್ ವೈ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ನೆಕ್ಸ್ಟ್, ಎಲಾನ್ ಮಸ್ಕ್ ಅವರ ಸಂಪತ್ತಿನ ಅಗಾಧ ಬೆಳವಣಿಗೆಗೆ ಯಾವ ವಲಯಗಳು ಪ್ರಮುಖ ಕಾರಣವಾಗಿದ್ದಾವೆ ಅಂತ ಕೇಳ್ತೇನೆ. ಯಾವ್ದು? ಈ ಒಂದು EV ಅಂತ ಹೇಳ್ತೀವಿ. ಯಾಕೆ? ಟೆಸ್ಲಾ. ಆ್ಯಂಡ್ ಇನ್ನೊಂದು ಯಾವುದು ಅಂದರೆ ಸ್ಪೇಸ್ ಟೆಕ್ ಅಂತ ಹೇಳ್ತೀವಿ. ಓಕೆ, ಅವ್ರದ್ದು ಇದೆ ಅಲ್ವಾ ಸ್ಪೇಸ್ ಟೆಕ್. ಸೊ ಅದರ ಸಲುವಾಗಿ ಅವರು ಪ್ರಮುಖವಾಗಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಯಾರು? ಎಲಾನ್ ಮಸ್ಕ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ 105 ವಯಸ್ಸಿನ ಪರ್ಲ್ ಹಾರ್ಬರ್ ಬದುಕಿಳಿದ ಯೋಧ ಯಾರು ಅಂತ ಕೇಳಿದ್ದೇನೆ. ಸರಿನಾ? ಈ ಒಂದು ಪರ್ಲ್ ಹಾರ್ಬರ್ ಎಲ್ಲಿ ಕಂಡುಬರುತ್ತೆ? ಅಮೆರಿಕಾದಲ್ಲಿ ಕಂಡುಬರುತ್ತಲ್ವಾ? ಸರಿನಾ? ಸೊ ಅಮೆರಿಕಾದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಪರ್ಲ್ ಹಾರ್ಬರ್ನಲ್ಲಿ ಯುದ್ಧದಲ್ಲಿ ಬದುಕುಳಿರತಕ್ಕಂತಹ ಯೋಧ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಇರಾ ಐಕೆ ಶಾಬ್ ಅವರು. ಓಕೆ, ಈ ಒಂದು ಇರಾ ಐಕೆ ಶಾಬ್ ಅವರು 105ನೇ ವಯಸ್ಸಲ್ಲಿ ಅವರ ಒಂದು ಜೀವವನ್ನು ತ್ಯಾಗ ಮಾಡಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಯಾರು? ಈ ಒಂದು ಇರಾ ಐಕೆ ಶಾಬ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರ್ಲ್ ಹಾರ್ಬರ್ ಮೇಲಿನ ಜಪಾನ್ನ ದಾಳಿ ನಡೆದ ವರ್ಷ ಯಾವುದು? ಸರ್ ಇವಾಗಲೇ ಸರ್ ಹೇಳಿದ್ರಿ USA ಅಂತ. ಸರ್ ಇಲ್ಲಿ USA ಇಲ್ಲ, ಜಪಾನ್ ಇದೆಯಲ್ಲ. ಓಕೆ, ಈ ಒಂದು ಜಪಾನ್ ದಾಳಿ ಮಾಡುತ್ತೆ ಯಾವುದ್ರ ಮೇಲೆ? ಪರ್ಲ್ ಹಾರ್ಬರ್ ಮೇಲೆ. ಯಾವ ದೇಶದಲ್ಲಿ ಕಂಡುಬರುತ್ತೆ ಪರ್ಲ್ ಹಾರ್ಬರ್? USA ದೇಶದಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ಯಾವ ವರ್ಷ ಇದನ್ನು ದಾಳಿ ಮಾಡ್ತು ಸರ್? 1939, 41, 45 ಮತ್ತು 14 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, 1941ರಲ್ಲಿ ದಾಳಿ ಮಾಡುತ್ತೆ. ಓಕೆ, ನಿಮಗೆ ಗೊತ್ತಿರಲಿ ಈ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಏನು ಈ USA ಬಂದೇ ಇರಲಿಲ್ಲ. ಓಕೆ, ನಮಗೆ ಈ ಸಹವಾಸನೆ ಬೇಡಪ್ಪ, ಯುದ್ಧ ನೀವೇ ಮಾಡ್ತಾ ಕೂತ್ಕೊಳ್ಳಿ, ನಾವು ಈ ನಿಮ್ಮ ಒಂದು ಸಂಘದಲ್ಲೂ ಸಹ ಬರೋದಿಲ್ಲ, ಅಪೋಸಿಟ್ ಸಂಘದಲ್ಲೂ ಸಹ ನಾವು ಬರೋದಿಲ್ಲ, ನಮ್ಮನ್ನು ಆರಾಮಿರ್ತೀವಿ ಬಿಡಿ ಅಂತ ಹೇಳಿರ್ತಾರೆ. ಓಕೆ, ಯಾರು? USA ಅವರು. ಬಟ್ ಜಪಾನ್ ಅವರು ಸುಮ್ಮನೆ ಕೂಡಲ್ಲ. ಓಕೆ, ಇವಾಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಜಪಾನ್ ಎಷ್ಟು ಒಳ್ಳೇದಿದೆ ಅಲ್ವಾ? ಮ್ಯಾನರ್ಸ್, ಸಿವಿಕ್ ಸೆನ್ಸ್ ಹೊಂದಿರತಕ್ಕಂಥ ಜಪಾನ್ ಆ ಟೈಮಲ್ಲಿ ಇರಲ್ಲ. ಓಕೆ, ಸೊ ಹೆವಿ ಅವರಿಗೆ ಈಗೋ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಈ ಸುಮ್ಮನೆ ಕೂತಿರ್ತಕ್ಕಂತಹ ಅಮೇರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿ ಅಲ್ಲಿ ಹೋಗಿ ಬಾಂಬ್ ಹಾಕಿ ಬರ್ತಾರೆ. ಓಕೆ, ಸೊ ಬಟ್ ಇವರು ಸೇರಿಗೆ ಮತ್ತೆ ಸೇಡ್ ತೀರಿಸ್ಕೋತಾರೆ. ಓಕೆ, ಸೊ ಸೇರಿಗೆ ಸವಾ ಸೇರ್ ಅಂತ ಹೇಳ್ತೀವಿ. ಯಾರು? ಈ ಅಮೇರಿಕಾದವರು. ಓಕೆ, ಸೊ ಜಗತ್ತಲ್ಲಿ ಹಾವು ಬಿಟ್ಟರು ಸಹ ಈ ಅಮೇರಿಕ ಬಿಡಲ್ಲ ಅಂತ ಹೇಳ್ತೀವಿ. ಸೊ ಅವ್ರು ಏನು ಮಾಡ್ತಾರೆ, ರಿಟರ್ನ್ 1945 ಆಗಸ್ಟ್ 6ನೇ ತಾರೀಕಿನವರೆಗೂ ವೇಟ್ ಮಾಡ್ತಾರೆ. ಏನು ಮಾಡ್ತಾರೆ? ವೇಟ್ ಮಾಡಿ ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ತಾರೆ. ಯಾವುದ್ರ ಮೇಲೆ? ನಾಗಾಸಾಕಿ, ಹಿರೋಶಿಮಾದ ಮೇಲೆ ಹಾಕ್ತಾರೆ. ಓಕೆ, ಈ ಹಿರೋಶಿಮಾದ ಮೇಲೆ ಆಗಸ್ಟ್ 6ರಂದು ಈ ಲಿಟಲ್ ಬಾಯ್ ಅಂತ, ಓಕೆ, ಯಾವುದು? ಲಿಟಲ್ ಬಾಯ್ ಎಂಬ ಒಂದು ಬಾಂಬನ್ನು ಹಾಕ್ತಾರೆ. ಓಕೆ, ಸೊ ಅಷ್ಟಕ್ಕೆ ಅವರ ಒಂದು ಕ್ರೋಧ ಕಡಿಮೆ ಆಯಿತಾ? ಕಡಿಮೆ ಆಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ, ಈ 6ನ್ನ ಹೀಗೆ ಬರೆದ್ರೆ 6 ಆಗುತ್ತೆ, ಅದನ್ನೇ ಉಲ್ಟಾ ಬರೆದ್ರೆ ಹೇಗಾಗುತ್ತೆ? 9 ಆಗುತ್ತೆ ಅಲ್ವಾ? ಆ ಆಗಸ್ಟ್ 9ನೇ ತಾರೀಕಿನಂದು ಫ್ಯಾಟ್ ಮ್ಯಾನ್ ಎಂಬುದನ್ನು, ಓಕೆ, ಫ್ಯಾಟ್ ಮ್ಯಾನ್ ಎಂಬ ಒಂದು ಬಾಂಬನ್ನು ತಂದು ಅಗೇನ್ ಏನು ಮಾಡ್ತಾರೆ ಅಂತಂದರೆ ಈ ಜಪಾನ್ ಮೇಲೆ ಹಾಕ್ತಾರೆ. ಜಪಾನ್ನ ಯಾವ ಸ್ಥಳ? ಈ ಒಂದು ನಾಗಾಸಾಕಿ ಅನ್ನೋದ್ರ ಮೇಲೆ ಹಾಕ್ತಾರೆ. ಓಕೆ, ನಾಗಾಸಾಕಿಯ ಹಾಸ್ಪಿಟಲ್ ಮೇಲೆ ಹಾಕ್ತಾರೆ. ಇಡೀ ನಾಗಾಸಾಕಿ ಎಂಬ ಇಡೀ ಏನಿದೆ ಅಲ್ವಾ ಐಲ್ಯಾಂಡ್, ಅದು ಸಂಪೂರ್ಣ ಸರ್ವನಾಶ ಮಾಡಿ ಹೋಗಿಬಿಡ್ತಾರೆ. ಯಾರು? ಅಮೇರಿಕಾದವರು. ಓಕೆ, ಸೊ ಅದಕ್ಕೆ
ಕೆಣಕಬೇಡಿ, ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ ಯಾರು? ಅಮೇರಿಕಾ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಇದು ಇಡೀ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬೆಸ್ಟ್ ರಿವೆಂಜ್ ಅಂತ ಹೇಳ್ಬೋದು. ಓಕೆ, ಮೀನ್ಸಲ್ಲಿ ಮಾನವ ಹಾನಿ ಆಯಿತು, ಬಟ್ ಹೇಗೆ ಅಂದರೆ ಸುಮ್ಮನೆ ಕೂದೋರಿಗೆ ಇವರು ಸಹ ಕಾಡಬಾರ್ದಿತ್ತು ಅನ್ನೋದು ಒಂದು ಸಹ ನಿಮ್ಗೆ ಗೊತ್ತಿರಬೇಕು. ಇವಾಗ 1941 ಅಂತ ಹೇಳ್ತೀವಿ, ಪರ್ಲ್ ಹಾರ್ಬರ್ ಮೇಲೆ ಈ ಒಂದು ಜಪಾನ್ನ ದಾಳಿ. ಓಕೆ, ಇವಾಗ ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್, IIFL ಫೈನಾನ್ಸ್ ಸಂಸ್ಥೆಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಯಾವುದೇ ಒಂದು IIFL ಫೈನಾನ್ಸ್ ಸಂಸ್ಥೆಯ ಹೊಸ ಅಧ್ಯಕ್ಷರು ಯಾರು ಅಂತ ಹೇಳ್ಬೋದಾ? ಯಾರಾಗಿದ್ದಾರೆ? ಸೊ ಅವಾಗ ನಾವು ಹೇಳ್ತೀವಿ ಈ ಒಂದು BP ಕನುಂಗೋ ಅವರು. ಯಾರು? ಈ ಒಂದು BP ಕನುಂಗೋ ಅವರು IIFL ಫೈನಾನ್ಸ್ನ ಸಂಸ್ಥೆಯ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, BP ಕನುಂಗೋ ಅವರು ಹಿಂದೆ RBIನಲ್ಲಿ ಯಾವ ಹುದ್ದೆಯನ್ನು ಅಲಂಕರಿಸಿದ್ದರು ಅಂತ ಕೇಳಿದ್ದೇನೆ. ಸರಿನಾ? ಯಾವ ಹುದ್ದೆಯನ್ನು ಅಲಂಕರಿಸಿದ್ರು ಇವರು? ಸೊ ಇವರು ಹುದ್ದೆಯನ್ನು ಅಲಂಕರಿಸಿದ ಯಾವುದು ಅಂದರೆ ಉಪ ಗವರ್ನರ್ ಅಂತ ಹೇಳ್ತೀವಿ, ಯಾವುದು ಡೆಪ್ಯೂಟಿ ಗವರ್ನರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ ಯಾವ ನೆರೆಯ ದೇಶಕ್ಕೆ 3 ತ್ವರಿತ ಪರಿಣಾಮ ಯೋಜನೆಗಳನ್ನು, ಕ್ವಿಕ್ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಗಳನ್ನು ಹಸ್ತಾಂತರಿಸಿದೆ ಅಂತ ಕೇಳಿದ್ದೇನೆ. ಸರ್, ಯಾವ ದೇಶಕ್ಕೆ? ಈ ಒಂದು ಬಾಂಗ್ಲಾದೇಶ, ಶ್ರೀಲಂಕಾ, ಮ್ಯಾನ್ಮಾರ್ ಮತ್ತು ಭೂತಾನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮ್ಯಾನ್ಮಾರ್ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ಮ್ಯಾನ್ಮಾರ್ ದೇಶಕ್ಕೆ 3 ತ್ವರಿತ ಪರಿಣಾಮ ಯೋಜನೆಗಳನ್ನು, ಕ್ವಿಕ್ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಸ್ಗಳನ್ನು ಇದು ಹಸ್ತಾಂತರ ಮಾಡಿದೆ. ಯಾವುದು? ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಯಾವ ದೇಶಕ್ಕೆ? ಈ ಒಂದು ಮ್ಯಾನ್ಮಾರ್ ದೇಶಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮ್ಯಾನ್ಮಾರ್ಗೆ ಯೋಜನೆಗಳ ಹಸ್ತಾಂತರವು ಭಾರತದ ಯಾವ ವಿದೇಶಾಂಗ ನೀತಿಯ ಭಾಗವಾಗಿದೆ ಅಂತ ಕೇಳಿದ್ದೇನೆ. ಸರ್, ಯಾವ ಒಂದು ಭಾಗವಾಗಿದೆ ಇದು? ಯಾವ ಒಂದು ನೀತಿ ಇದು? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಆಕ್ಟ್ ಈಸ್ಟ್ ಪಾಲಿಸಿ. ಓಕೆ, ಈ ಒಂದು ಈಸ್ಟ್ ಕಡೆ ನಮ್ಮ ಒಂದು ಪಾಲಿಸಿ ಇರಲಿ. ಓಕೆ, ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, QIP ಯೋಜನೆಗಳು ಮುಖ್ಯವಾಗಿ ಯಾವ ಕ್ಷೇತ್ರಗಳನ್ನು ಒಳಗೊಂಡಿವೆ ಅಂತ ಕೇಳಿದ್ದೇನೆ. ಸರ್, ಯಾವುದ್ರ ಮೇಲೆ ಒಳಗೊಂಡಿದೆ ಇದು? ಸೊ ಅವಾಗ ಹೇಳ್ತೀವಿ ಶಿಕ್ಷಣ, ಆರೋಗ್ಯ ಮತ್ತು ಸಮುದಾಯ ಅಭಿವೃದ್ಧಿಯ ಮೇಲೆ ಇದು ಒಳಗೊಂಡಿದೆ. ಯಾವುದು? QIP ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವರ್ಷದ ಪರಿವರ್ತನಾ ನಾಯಕ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಕೇಳಿದ್ದೇನೆ. ಸರ್, ಟ್ರಾನ್ಸ್ಫಾರ್ಮೇಷನ್ ಲೀಡರ್ ಆಫ್ ದ ಇಯರ್ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ? ಸೌರವ್ ಗಂಗೂಲಿ, ಜೈಶಾ, ಸುನಿಲ್ ಗವಾಸ್ಕರ್ ಮತ್ತು ರೋಜರ್ ಬಿನ್ನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಜೈಶಾ ಅಂತ ಹೇಳ್ತೀವಿ. ಸರ್, ಸೊ ಪ್ರಸ್ತುತ ICC ಅಧ್ಯಕ್ಷ. ಅಂದರೆ ನೆಕ್ಸ್ಟ್ ICC, ಈ ಒಂದು ಜೈಶಾ ಅವರು ಪ್ರಸ್ತುತ ಯಾವ ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದಾರೆ? ಯಾವ ಒಂದು ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಯಾವುದು? ಈ ಒಂದು BCCIನ ಒಂದು ಕಾರ್ಯದರ್ಶಿ ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇದರ ಒಂದು ICC ಅಧ್ಯಕ್ಷರು ಸಹ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉದ್ಘಾಟನಾ SAFF ಮಹಿಳಾ ಕ್ಲಬ್ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು ಅಂತ ಕೇಳಿದ್ದೇನೆ. ಸರ್ನಾ? ಸೌತ್ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಕ್ಲಬ್ಬನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಯಾವ ತಂಡ ಹೇಳ್ಬೋದಾ? ಇಂಪಾರ್ಟೆಂಟ್ ಇದೆ ಇದು ನೋಡಿ ಕ್ವಶನ್. ಸೊ ಇದು ನೀವು RRB ಎಕ್ಸಾಮ್ ಆದರೂ ಓದ್ಕೊಳ್ಳಿ, SSC ಎಕ್ಸಾಮ್ ಆದರೂ ಓದ್ಕೊಳ್ಳಿ. ಇದು ನಿಮಗೆ ಕೇಳ್ತಾನೆ. ಯಾವುದು? ಈಸ್ಟ್ ಬೆಂಗಾಲ್ FC ಅಂತ ಹೇಳ್ತೀವಿ. ಓಕೆ, ಈ ಒಂದು ಈಸ್ಟ್ ಬೆಂಗಾಲ್ FCಯ ಮಹಿಳೆಯರಿಂದ ಆ ಒಂದು ಮಹಿಳಾ ಕ್ಲಬ್ ಈ ಒಂದು SAFF ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ನ ಒಂದು ಕ್ಲಬ್ಬನ್ನು ಒಂದು ಪ್ರಶಸ್ತಿಯನ್ನು ಗೆದ್ದಿದೆ. ಓಕೆ, ಯಾವುದು? ಈ ಒಂದು ಪೂರ್ವ ಬೆಂಗಾಲ್ FC ಅಂತ ಹೇಳ್ತೀವಿ. ಓಕೆ, ಇದು ಮೊದಲ ಒಂದು ತಂಡವಾಗಿದೆ. ಅಂದರೆ ನೆಕ್ಸ್ಟ್, 4000 T20I ರನ್ಗಳನ್ನು ಗಳಿಸಿದ ಮೊದಲ ಏಷ್ಯನ್ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೇಳಿದ್ದೇನೆ. ಸರ್ನಾ? ಸೊ ಇದು ಯಾರಾಗಿದ್ದಾರೆ? ಇದು ಹೇಳ್ಬೋದಾ? ಯಾರಾಗಿರ್ತಾರೆ ಸರ್ ಇದನ್ನು? ಸೊ ನಮ್ಮ ಪ್ರೀತಿಯ ಸ್ಮೃತಿ ಮಂದಾನ ಅವರು. ಓಕೆ, ಯಾರು ಅಂತ? ಸ್ಮೃತಿ ಮಂದಾನ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಇದು ಆಲ್ರೆಡಿ ನಿಮಗೆ ಈ NTPC ಎಕ್ಸಾಮಲ್ಲಿ ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದಾನೆ ಅನಿಸುತ್ತೆ ನೋಡಿ. ಓಕೆ, ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೀನ್ಸ್ ಇದೇ ರೀತಿಯಲ್ಲಿ ಕೇಳಿದಾನೆ ನಿಮಗೆ. ಅಂದರೆ 1000 ರನ್ ODIಯಲ್ಲಿ ಕೇಳಿರ್ಬೋದು. ಓಕೆ, ಬಟ್ ಇಲ್ಲಿ T20ಯಲ್ಲಿ 4000 ರನ್ಗಳನ್ನು ಗಳಿಸಿರ್ತಕ್ಕಂಥ ಏಷ್ಯನ್ ಮಹಿಳಾ ಮೊದಲ ಆಟಗಾರ್ತಿ ಯಾರು ಅಂತ ಕೇಳಿದ್ರೆ ಈ ಸ್ಮೃತಿ ಮಂದಾನ ಅವರು. ಓಕೆ, ಸೊ ಈ ರೀತಿ ಪ್ರಶ್ನೆಗಳನ್ನು RRB ಜಾಸ್ತಿ ಫೋಕಸ್ ಮಾಡ್ತಾನೆ ಕ್ರಿಕೆಟರ್ಸ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 22ನೇ ಪ್ರಶ್ನೆ, 124ನೇ IGU ಅಮೆಂಚರ್ ಚಾಂಪಿಯನ್ಶಿಪ್ಗನ್ನು ಗೆದ್ದ ಭಾರತೀಯ ಆಟಗಾರ ಯಾರು ಅಂತ ಕೇಳಿದಾನೆ. ಸರ್, ಭಾರತೀಯ ಗಾಲ್ಫ್ ಆಟಗಾರ ಯಾರು ಅಂತ? ಯಾರು ಗೆದ್ದಿದ್ದಾರೆ ಇದನ್ನು? ಸೊ ಇದನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಸುಕ್ಮಾನ್ ಸಿಂಗ್ ಅವರು ಗೆದ್ದಿದ್ದಾರೆ. ಯಾವುದು? ಈ ಒಂದು ಗಾಲ್ಫ್ ಚಾಂಪಿಯನ್ಶಿಪ್ಪನ್ನು. ಯಾವುದು? ಅಮೆಚೂರ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 23ನೇ ಪ್ರಶ್ನೆ, ಗಗನಯಾನ ನೌಕೆಯು ಕ್ರ್ಯೂ ಮಾಡ್ಯೂಲ್ ಸುರಕ್ಷಿತವಾಗಿ ಇಳಿಯಲು ಇಸ್ರೋ ನಡೆಸಿದ ಪರೀಕ್ಷೆ ಹೆಸರೇನು ಅಂತ ಕೇಳಿದ್ದಾನೆ. ಸರ್, ಸೊ ಏನಾಗಿತ್ತು ಅದರ ಒಂದು ಹೆಸರು? ಯಾವುದಾಗಿತ್ತು? ಸೊ ಡ್ರೋಗ್ ಪ್ಯಾರಾಚೂಟ್ ಪರೀಕ್ಷೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಡ್ರೋಗ್ ಪ್ಯಾರಾಚೂಟ್ ಟೆಸ್ಟ್ ಅನ್ನೋದು ಇದರ ಒಂದು ಹೆಸರಾಗಿತ್ತು. ಯಾವುದ್ರದ್ದು? ಈ ಒಂದು ಇಸ್ರೋ ನಡೆಸಿದ ಪರೀಕ್ಷೆ ಹೆಸರು. ಯಾಕೆ? ಈ ಒಂದು ಗಗನಯಾನ ನೌಕೆಯು ಸುರಕ್ಷಿತವಾಗಿ ಇಳಿಯಲು ನಡೆಸಿರ್ತಕ್ಕಂಥ ಒಂದು ಪರೀಕ್ಷೆ ಇದಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಹೆಸರೇನು ಅಂತ ಕೇಳಿದ್ದೇನೆ. ಸರ್, ಯಾವುದಾಗಿತ್ತು ಇದು? ಸೊ ಇದು ಹೇಳ್ತೀವಿ ನಾವು ಗಗನಯಾನ ಅಂತ ಹೇಳ್ತೀವಿ. ಸರ್, ಸೊ ಇದು ನೆಕ್ಸ್ಟ್ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಸಹ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇತ್ತೀಚೆಗೆ ಯಾವ ಆಕಾರದ ಎಕ್ಸೋ ಪ್ಲಾನೆಟ್ ಅನ್ನು ಪತ್ತೆ ಮಾಡಿದೆ ಅಂತ ಕೇಳಿದ್ದೇನೆ. ಸರ್, ಯಾವ ಒಂದು ಆಕಾರದ ಎಕ್ಸೋ ಪ್ಲಾನೆಟನ್ನು ಪತ್ತೆ ಮಾಡಿದೆ? ಅಲ್ಕಾನಂದ ಅಂತ ಹೇಳ್ತೀವಲ್ವಾ, ಯಾವುದು ಅಂದರೆ ನಿಂಬೆ ಹಣ್ಣಿನ ಆಕಾರದಲ್ಲಿ ಅದು ಪತ್ತೆ ಮಾಡಿದೆ. ಯಾವುದು? ಈ ಒಂದು ಜೇಮ್ಸ್ ವೆಬ್ನ ಟೆಲಿಸ್ಕೋಪ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಯಾವ ತರಂಗಾಂತರದಲ್ಲಿ ಕಾರ್ಯನಿರ್ವಹಿಸುವ ಅತ್ಯಂತ ಶಕ್ತಿಶಾಲಿ ಟೆಲಿಸ್ಕೋಪ್ ಆಗಿದೆ ಅಂತ ಕೇಳಿದ್ದೇನೆ. ಸರ್, ಯಾವುದು ಶಕ್ತಿಶಾಲಿ ಟೆಲಿಸ್ಕೋಪ್ ಆಗಿದೆ ಅಂತ ಕೇಳಿದ್ರೆ ಈ ಒಂದು ಇನ್ಫ್ರಾರೆಡ್ಡಲ್ಲಿ, ಈ ಒಂದು ಇನ್ಫ್ರಾರೆಡ್ ತರಂಗಾಂತರದಲ್ಲಿ ವೇವ್ಲೆಂತಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅತ್ಯಂತ ಶಕ್ತಿಶಾಲಿ ಟೆಲಿಸ್ಕೋಪ್ ಇದಾಗಿದೆ. ಅಂದರೆ ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆ ಅಂದರೆ ಈ ಒಂದು JWST ಯೋಜನೆಯಲ್ಲಿ ನಾಸಾ ಜೊತೆಗೆ ಸಹಕರಿಸಿದ ಇತರ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದೇನೆ. ಸರ್, ಒಂದು
ಜೊತೆಗೆ ಸಹಕರಿಸಿರ್ತಕ್ಕಂಥ ಸಂಸ್ಥೆಗಳು ಯಾವುದಾಗಿದ್ದಾವೆ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಆಪ್ಷನ್ ಬಿ ESA ಮತ್ತು CSA ಅಂತ ಹೇಳ್ತೀವಿ. ಯಾವುದು ಈ ಒಂದು ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆ, ಹಾಗೆ ಒಂದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಓಕೆ, ಸ್ಪೇಸ್ ಏಜೆನ್ಸಿ ಅಂತ ಹೇಳ್ತೀವಿ. ಓಕೆ, ಈ CSA ಅಂತಂದರೆ ಈ ಒಂದು ಚೀನಾಗ ಮತ್ತೆ ನೀವು ಕನ್ಫ್ಯೂಷನ್ ಆಗಬೇಡಿ. ಓಕೆ, ಇದು ಕೆನಡಾ ಅಂತ ಹೇಳ್ತೀವಿ. CSA ಅಂದರೆ ಈ ಒಂದು ಕೆನಡಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರೋಸ್ಕೋಮೋಸ್ ಯಾವ ದೇಶದಿದೆ? ಈ ಒಂದು ರೋಸ್ಕೋಮೋಸ್ ಅನ್ನೋದು ಈ ರಷ್ಯಾ ದೇಶದಿದೆ, ಅದು ಸಹ ನಿಮಗೆ ಜಾಸ್ತಿ ಕೇಳ್ತಾರೆ. ಆ್ಯಂಡ್ ದೆನ್ ಜಾಕ್ಸ್ ಅನ್ನೋದು ಜಪಾನ್ ದೇಶದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಯಾವಾಗ? ಡಿಸೆಂಬರ್ 22ರಂದು ನಾವು ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ರಾಷ್ಟ್ರೀಯ ಗಣಿತ ದಿನವನ್ನು ಯಾವ ಒಂದು ನೆನಪಿನ ಸಲುವಾಗಿ? ಶ್ರೀನಿವಾಸ್ ರಾಮಾನುಜನ್ ಅವರ ನೆನಪಿನ ಸಲುವಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಮಾನುಜನ್ ಅವರ ಯಾವ ಗಣಿತದ ಶಾಖೆಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾವ ಒಂದು ಶಾಖೆಗೆ ಅವರು ಕೊಡುಗೆ ನೀಡಿದ್ದಾರೆ? ಯಾವುದು ಅಂತ ಕೇಳಿದ್ರೆ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳಿಗೆ ಅವರು ಹೆಚ್ಚಿನ ಕೊಡುಗೆ ನೀಡಿದ್ದಾರೆ. ಯಾರು? ಈ ಒಂದು ರಾಮಾನುಜನ್ ಅವರು. ಓಕೆ, ಯಾರು? ಈ ರಾಮಾನುಜನ್ ಅಂತ ಹೇಳ್ತೀವಿ. ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಶ್ರೀನಿವಾಸನ್ ರಾಮಾನುಜನ್ ಅವರಿಗೆ ಸಂಬಂಧಿಸಿದ ಯಾವ ಗಣಿತದ ವಿಷಯವು ವಿಶಿಷ್ಟವಾಗಿದೆ ಅಂತ ಕೇಳಿದಾನೆ. ಹೆಸರನ್ನ ಯಾವುದು ವಿಶಿಷ್ಟವಾಗಿದೆ? ಯಾವುದು ಅಂತ ಕೇಳಿದ್ರೆ ಈ ಒಂದು ಕಂಟಿನ್ಯೂಡ್ ಫ್ರಾಕ್ಷನ್ಸ್, ಈ ನಿರಂತರ ಭಿನ್ನ ರಾಶಿಗಳೇನಿದೆಯಲ್ಲ ಆ ಒಂದು ವಿಷಯ ವಿಶಿಷ್ಟವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಸ್ಸಾಂನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ರಸಗೊಬ್ಬರ ಘಟಕದ ಪ್ರಮುಖ ಉತ್ಪನ್ನ ಯಾವುದು ಅಂತ ಕೇಳಿದಾನೆ. ಸರ್ನ ಯಾವುದಾಗಿದೆ ಇದರ ಒಂದು ಉತ್ಪನ್ನ? ಯೂರಿಯಾ ಅಂತ ಹೇಳ್ತೀವಿ. ಓಕೆ, ಯಾವುದು? ಯೂರಿಯಾ. ಸೊ ಹಾಗಾದರೆ ಯೂರಿಯಾದಲ್ಲಿ ಎಷ್ಟು ಪ್ರತಿಶತ ನೈಟ್ರೋಜನ್ ಕಂಡುಬರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 46% ಈ ನೈಟ್ರೋಜನ್ನೇ ಕಂಡುಬರುತ್ತೆ. ಹಾಗೆ ನೈಟ್ರೋಜನ್ ಹೊರತಾಗಿ ಯಾವುದೂ ಸಹ ಕಂಡುಬರೋದಿಲ್ಲ ಈ ಒಂದು ಯೂರಿಯಾದಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೂರ್ವ ಬಂಗಾಳ FC ತಂಡವು ಯಾವ ನಗರಕ್ಕೆ ಸೇರಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ನಗರಕ್ಕೆ ಸೇರಿದೆ? ಸರ್, ಬಂಗಾಳ ಅಂದರೆ ಕೋಲ್ಕತ್ತಾ ನಗರಕ್ಕೆ ಸೇರಿರಬೇಕಲ್ವಾ? ಯಾಕಂದರೆ SAFF ಮಹಿಳಾ ತಂಡ ಇತ್ತೀಚೆಗೆ ಮೊದಲ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ 700 ಬಿಲಿಯನ್ ವ್ಯಕ್ತಿಯಾದ ಎಲಾನ್ ಮಸ್ಕ್ ಯಾವ ಕಂಪನಿಯ CEO ಆಗಿದ್ದಾರೆ? ಯಾವುದು? ಈ ಒಂದು ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ತಮಿಳುನಾಡಿನ ನೀರುನಾಯಿ ಸಂರಕ್ಷಣಾ ಉಪಕ್ರಮ ಯಾವ ನದಿ ಆರೋಗ್ಯದ ಮೇಲ್ವಿಚಾರಣೆಗೆ ಸಹಾಯ ಮಾಡುತ್ತದೆ? ಯಾಕೆಂದರೆ ನೀರಿನ ಒಂದು ಗುಣಮಟ್ಟ ಹೇಳುತ್ತೆ, ಇಂಡಿಕೇಶನ್ನ ಹೇಳುತ್ತೆ. ಇದು ಯಾವುದು? ಈ ಒಂದು ವಾಟರ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ನೀರುನಾಯಿ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ನರ್ಮದಾ. ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಸೊ ಇದರ ಒಂದು ಆನ್ಸರ್ನ ನೀವು ಕಾಮೆಂಟ್ನ ಮಾಡಿ. ಓಕೆ, ಸೊ ಆ್ಯಂಡ್ ದೆನ್ ಸರ್ ನೀವು ರಿಪ್ಲೈ ಮಾಡಲ್ಲ ಅಂತ ಹೇಳೋರು ಸಹ ಪ್ಲೀಸ್ ಲಾಸ್ಟ್ ನಿಮ್ಮ ಏನು ಕಾಮೆಂಟ್ ಮಾಡಿರ್ತೀರಲ್ವ ಅದನ್ನು ನೀವು ನೋಟಿಫಿಕೇಶನಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ರಿಪ್ಲೈ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ನೀವು ಅಲ್ಲಿ ಸಹ ನೋಡ್ಕೊಳ್ಳಿ. ಓಕೆ, ಸೊ ಇಷ್ಟು ಹೇಳ್ತಾ ಆ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿದ್ರೆ ಸೊ obviously ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರು SSC GDಗೆ ಓದ್ತಾ ಇದ್ದೀರಲ್ವಾ, ಪ್ಲೀಸ್ SSC GD ಡೈಲಿ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಲಾಸ್ಟ್ ಇಯರ್ ನಡೆದಿರತಕ್ಕಂಥ ಶಿಫ್ಟ್ ವೈಸ್ ಪ್ರಶ್ನೆಗಳನ್ನು ಈ ಒಂದು ಮೀನ್ಸ್ ಈ SSC GD ಕ್ಲಾಸ್ನ ಒಂದು ಸೆಷನ್ಗಳಲ್ಲಿ ನಿಮಗೆ ಡಿಸ್ಕಷನ್ನ ಮಾಡ್ತಾ ಇದೆ. ಸೊ ಅದರಲ್ಲಿ ಜಸ್ಟ್ ನಿಮಗೆ 20 ಪ್ರಶ್ನೆಗಳಲ್ಲ, ಮಿನಿಮಮ್ ಏನಿಲ್ಲ ಅಂದರೂ ಸಹ ನಿಮಗೆ 100ಕ್ಕಿಂತ ಜಾಸ್ತಿ ನಿಮಗೆ ಪಾಯಿಂಟ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಅದನ್ನು ನೀವು ಜಸ್ಟ್ ಒಂದು ನೋಟ್ಸ್ ಮಾಡ್ತಾ ಬಂದರೆ ನಿಮ್ಮ ಎಕ್ಸಾಮ್ ಬರೋವರೆಗೆ ಸಾಕಷ್ಟು ನಿಮ್ಮ GK ಏನಿದೆ ಅಲ್ವಾ ಕವರ್ ಹೋಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು 90% ನಿಮ್ಮ GK ಏನಿದೆ ಅಲ್ವಾ ಎಲ್ಲವೂ ಸಹ ಕವರ್ ಆಗಿರುತ್ತೆ. ಜಸ್ಟ್ ಒಂದು 10% ಹೇಗೆ ಅಂದರೆ ಕರೆಂಟ್ ಅಫೇರ್ಸ್ನ ಒಂದು ಸರಿ ಅವಾಗ ರಿವಿಸನ್ ಮಾಡ್ಕೊಂಡ್ಬೇಡೋಣ. ಓಕೆ, ಆ್ಯಂಡ್ ದೆನ್ ನೀವು ಡೈಲಿ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇದ್ರೆ ನಿಮಗೆ ಪ್ರಾಬ್ಲಮೇ ಇಲ್ಲ. ಓಕೆ, ಸೊ ನಿಮ್ಮದು 100% ನಿಮ್ಮ GK ಏನಿದೆ ಅಲ್ವಾ ಕವರ್ ಆಗಿಬಿಡುತ್ತೆ. 20 ಕ್ವಶನ್ಗೆ ಮಿನಿಮಮ್ ನಿಮ್ಮ 18 ಮಾರ್ಕ್ಸ್ಗಳು ಫಿಕ್ಸ್ ಆಗಿಬಿಡ್ತವೆ. ಓಕೆ, ಸೊ ನಾರ್ಮಲ್ ನಾನು ಸ್ವಲ್ಪ ಓದ್ಕೊಳ್ತೀನಿ ಅಂದರೂ ಸಹ ನೀವು 15ಕ್ಕೆ ಆದರೂ ನೀವು ಮಾಡಲೇಬೇಕು ಡೈಲಿ ಕ್ಲಾಸ್ಗಳನ್ನು ಕೇಳ್ಕೊಂಡು. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.